ಕರ್ನಾಟಕದ ಮೇಲೆ ಆವರಿಸಿದ್ದಂತಹ ಬರದ ಕಾರ್ಮೋಡ ಸ್ವಲ್ಪ ಮಟ್ಟಿಗೆ ಈಗ ದೂರವಾಗಿದೆ. ಮಹಾರಾಷ್ಟ್ರ ಮಳೆಯಿಂದಾಗಿ ಉತ್ತರ ಕರ್ನಾಟಕದ ಕೃಷ್ಣಾ ಮತ್ತದರ ಉಪನದಿಗಳಿಗೆ ಲಕ್ಷಾಂತರ ಕ್ಯೂಸೆಕ್ಗಳಲ್ಲಿ ನೀರು ಹರಿದು ಬರ್ತಾ ಇದೆ. ಹಾಗಾಗಿ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ರಾಯಚೂರು ಮತ್ತು ಯಾದಗಿರಿ ಭಾಗದ ಡ್ಯಾಮ್ಗಳು ಈಗ ತುಂಬಿಕೊತಾ ಇವೆ. ಅದೇ ರೀತಿ ಕೇರಳದ ವೈನಾಡು ಸೇರಿದಂತೆ ದಕ್ಷಿಣದಲ್ಲಿ ಬೆಂಗಳೂರು ಸುತ್ತಮುತ್ತ ಹೊರತುಪಡಿಸಿ ಕರಾವಳಿ, ಮಲೆನಾಡು ಭಾಗದಲ್ಲಿ ಮಳೆ ಆಗ್ತಾ ಇದೆ. ಹೀಗಾಗಿ ಕಾವೇರಿ ಜಲಾನಯನ ಪ್ರದೇಶದ ಡ್ಯಾಮ್ಗಳಿಗೆ ಮತ್ತಷ್ಟು ನೀರು ಹರಿದು ಬಂದಿದೆ. ಕಬಿನಿಗೆ 24,000, KRSಗೆ 22,000, ಹೇಮಾವತಿಗೆ 12,000, ಹಾರಂಗಿಗೆ 10,000 ಕ್ಯೂಸೆಕ್ ಒಳಹರಿವು ಹೆಚ್ಚಾಗಿದ್ದು 4 ಜಲಾಶಯಕ್ಕೆ ಒಟ್ಟು 67,378 ಕ್ಯೂಸೆಕ್ಸ್ ನೀರು ಹರಿದು ಬಂದಿದೆ. ಕೇವಲ 2 ದಿನದ ಅಂತರದಲ್ಲಿ KRS ನೀರಿನ ಮಟ್ಟ ಬರೋಬ್ಬರಿ 5 ಅಡಿ ಏರಿಕೆ ಕಂಡಿದೆ. 2 ದಿನದ ಹಿಂದೆ 92 ಅಡಿ ಇದ್ದ ನೀರಿನ ಮಟ್ಟ ಇಂದು 98.80 ಅಡಿಗೆ ತಲುಪಿದ್ದು ಶೀಘ್ರದಲ್ಲೇ 100 ಅಡಿಯ ಗಡಿ ದಾಟುವ ಲಕ್ಷಣಗಳು ಕಂಡುಬರ್ತಾ ಇದೆ. ಮಳೆ ಇದೇ ರೀತಿ ಮುಂದುವರೆದರೆ ಕೆಲವೇ ದಿನಗಳಲ್ಲಿ KRS ಪೂರ್ಣ ಮಟ್ಟದಲ್ಲಿ ತುಂಬುವಂತಹ ಯಾವುದೇ ಅನುಮಾನ ಕೂಡ ಇಲ್ಲ. ಪ್ರೊವೈಡೆಡ್ ಕೊಡಗಿನಲ್ಲಿ ಈಗ ಬರ್ತಾ ಇರೋ ಥರ ಒಂದು 10 ದಿನ ಮಳೆ ಬರಬೇಕು. ಓಕೆ, ಇವಾಗ ಕ್ವಿಕ್ಕಾಗಿ 2 ಡ್ಯಾಮ್ಗಳದ್ದು ನೋಡ್ಬೋಣ. ಮೊದಲನೇದಾಗಿ ನಾವು ಹಾರಂಗಿ ಡ್ಯಾಮ್ದು ಇವತ್ತಿನ ಮತ್ತು ಈಗಿನ ಲೇಟೆಸ್ಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ. ಅಲ್ಲಿನ ಗರಿಷ್ಠ ಮಟ್ಟ ಇರ್ತಕ್ಕಂಥದ್ದು 8.5 TMC, ನೀರು ಹಿಡಿತಕ್ಕಂಥದ್ದು 8.5 TMC. ಈ 8.5 TMC ಅಂದರೆ 2,859 ಅಡಿ ಒಟ್ಟು ಟೋಟಲ್ ಇರ್ತಕ್ಕಂಥದ್ದು. ಇವತ್ತಿನ ಮಟ್ಟ ಎಷ್ಟಿದೆ ಅಂದರೆ 8.5 TMC ನೀರಿದೆ ಆಲ್ರೆಡಿ. 8.5ರಲ್ಲಿ 8.1 TMC ಬಿಟ್ಟಿದ್ದಾರೆ ನೀರು. ಅದಕ್ಕೋಸ್ಕರ 2,856.76 ಅಡಿ ನೀರಿದೆ. ಇನ್ನು ಈಗ ಒಳಹರಿವು ಇನ್ಫ್ಲೋ 10,620 ಕ್ಯೂಸೆಕ್ ನೀರಿದೆ. ಹೊರಹರಿವು 12,500 ಕ್ಯೂಸೆಕ್ ಇದೆ ನೀರು. ಈಗ ನೋಡಿ ಒಂದು ವಿಚಾರ, ಇದು ನಾವು ಹಾರಂಗಿದ್ದು ಹೇಳಿದ್ದು ನಿಮಗೆ. ಇನ್ನು KRSದು ನೋಡ್ಬೋಣ. KRS ಡ್ಯಾಮ್ದು ಎಷ್ಟಿದೆ ಅಂತಕ್ಕಂಥದ್ದನ್ನು. KRS ಗರಿಷ್ಠ ನಿಮಗೆಲ್ಲ ಗೊತ್ತೇ ಇದೆ, 49.452 TMC ಅಂದರೆ 124.80 ಅಡಿ ನೀರಿರ್ತಕ್ಕಂಥದ್ದು. ಇವತ್ತಿನ ಮಟ್ಟ 21.885 TMC ಇದೆ. ಅಂದರೆ ಹೆಚ್ಚು ಕಡಿಮೆ ಅರ್ಧನೂ ತುಂಬಿಲ್ಲ ಅಂತ ಲೆಕ್ಕ. 98.80 ಅಡಿ ನೀರು 124 ಅಡಿನಲ್ಲಿ. ಇವತ್ತಿನ ಒಳಹರಿವು ಇನ್ಫ್ಲೋ, ಯಾಕೆಂದರೆ ಕೊಡಗಲ್ಲಿ ತುಂಬ ಮಳೆ ಆಗ್ತಿರೋದ್ರಿಂದ 31,583 ಕ್ಯೂಸೆಕ್ ನೀರು ಇದೆ. ಜೊತೆಗೆ ನಿಮಗೆ ಕೊಡಗಲ್ಲಿ ಮಳೆ ಆಗ್ತಾ ಇದೆ, ಕೊಡಗಿಗಿಂತ ಹೆಚ್ಚಾಗಿ ಹಾರಂಗಿಯಿಂದ ನೀರು ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ಜಾಸ್ತಿ ಫ್ಲೋ ಇದೆ. ಹೊರಹರಿವು 1,819 ಕ್ಯೂಸೆಕ್. ಜಾಸ್ತಿ ನೀರನ್ನು KRSಯಿಂದ ಬಿಟ್ಟಿಲ್ಲ, ಕಬಿನಿಯಿಂದ ಬಿಟ್ಟಿದ್ದಾರೆ ಜಾಸ್ತಿ ನೀರನ್ನು. ಅದರದ್ದು ಡೀಟೇಲ್ಸ್ ಬಂದಾಗ ಹೇಳ್ತೀನಿ. ಸೊ ಇವಾಗ ನೀವು KRS ಮತ್ತು ಹಾರಂಗಿ ಡ್ಯಾಮ್ದು ಮಾತ್ರ ಮಾಹಿತಿ ನೋಡಿದ್ದೀರಿ. ಯಾಕೆಂದರೆ ಹಾರಂಗಿ ಡ್ಯಾಮ್ ಡೈರೆಕ್ಟ್ಲಿ ಲಿಂಕ್ಡ್ ವಿತ್ KRS. ಹಾರಂಗಿನಲ್ಲಿ ನೀರು ಬಿಟ್ಟಿದ್ದು ಡೈರೆಕ್ಟಾಗಿ KRSಗೆ ನೀರು ಹರ್ಕೊಂಬರುತ್ತೆ. ಹಾಗಾಗಿ ಅದೆರಡರ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಮೈಸೂರು ಭಾಗದ ಜೀವನಾಡಿ ಆಗಿರುವಂತಹ KRS ಅಣೆಕಟ್ಟೆಗೆ ಒಳಹರಿವಿನ ಪ್ರಮಾಣದಲ್ಲಿ ಭಾರಿ ಏರಿಕೆ ಆಗಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ KRS ಡ್ಯಾಮ್ನಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಕಳೆದ 2 ದಿನಗಳ ಹಿಂದೆ KRS ಡ್ಯಾಮ್ನಲ್ಲಿ ನೀರಿನ ಪ್ರಮಾಣ ಸಾಕಷ್ಟು ಕುಸಿತ ಕಂಡಿತ್ತು. ಆದರೆ ಇದೀಗ KRS ಅಣೆಕಟ್ಟೆ 97 ಅಡಿಗೆ ತುಂಬಿದೆ. ಅಲ್ಲಿಗೆ 100 ಅಡಿಗೆ ಇದು ದಾಪುಗಾಲಾಗ್ತಿರೋದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಸದ್ಯ ಇವತ್ತು KRS ಡ್ಯಾಮ್ಗೆ 22,055 ಕ್ಯೂಸೆಕ್ ನೀರು ಒಳಹರಿವು ಬರ್ತಾ ಇದೆ. ನಾವು ಕಳೆದ 3 ದಿನಗಳ ಹಿಂದೆ ನೋಡೋದಾದ್ರೆ KRS ಡ್ಯಾಮ್ಗೆ ಕೇವಲ 1,000 ಕ್ಯೂಸೆಕ್ ಲೆಕ್ಕದಲ್ಲಿ ಒಳಹರಿವು ಬರ್ತಾ ಇತ್ತು. ಆದರೆ ನಿನ್ನೆಯಿಂದ ಈ ಪ್ರಮಾಣದಲ್ಲಿ KRS ಅಣೆಕಟ್ಟೆಗೆ ಒಳಹರಿವಿನಲ್ಲಿ ಏರಿಕೆ ಕಂಡಿದೆ. ಇದರಿಂದಾಗಿ KRSನ ಇಂದಿನ ಮಟ್ಟ 97 ಅಡಿಗೆ ತಲುಪಿರುವಂಥದ್ದು. ಇನ್ನು ನಾವು TMC ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ 20.477 TMC ಇದೀಗ ಸದ್ಯ KRS ಡ್ಯಾಮ್ನಲ್ಲಿ ನೀರಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇರುವಂಥದ್ದು ಕಳೆದ 3 ದಿನಗಳ ಹಿಂದೆ ನೋಡೋದಾದ್ರೆ KRS ಡ್ಯಾಮ್ ಬಿಕೋ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಇದೀಗ ಸಂಪೂರ್ಣವಾಗಿ ಏನು ಡ್ಯಾಮ್ ತುಂಬುವಂಥ ಭರವಸೆ ಕೂಡ ಇದೀಗ ಬರ್ತಾ ಇದೆ. ಯಾಕಂದರೆ ಮೊನ್ನೆಯಿಂದಲೂ ಕೂಡ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾಗಿ ಮಳೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಒಂದು KRS ಅಣೆಕಟ್ಟೆಗೆ ಅಪಾರ ಪ್ರಮಾಣದಲ್ಲಿ ನೀರು ಬರ್ತಾ ಇರುವಂಥದ್ದನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇದೇ ರೀತಿಯಾಗಿ ಮುಂದುವರೆದ್ರೆ ಆದಷ್ಟು ಬೇಗ KRS ಡ್ಯಾಮ್ ಈ ಬಾರಿ ಭರ್ತಿ ಆಗುವಂಥ ಸಾಧ್ಯತೆ ಇದೆ. ಉತ್ತಮವಾಗಿ ಮಳೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ KRS ಜಲಾಶಯಕ್ಕೆ 22,055 ಕ್ಯೂಸೆಕ್ ನೀರು ಇದೀಗ ಏನು KRS ಅಣೆಕಟ್ಟೆಗೆ ಬರ್ತಾ ಇರುವಂಥದ್ದು. ಮೊನ್ನೆ 17 TMC ಅಷ್ಟೇ KRS ಜಲಾಶಯದಲ್ಲಿ ನೀರಿತ್ತು. ಆದರೆ ಇವತ್ತು 20.5 TMC ಅಷ್ಟು ನೀರಿದೆ. ಒಟ್ಟಾರೆ ಹೇಳಾದರೆ ವರುಣನ
ಕೃಪೆಯಿಂದಾಗಿ ಏನು KRS ಜಲಾಶಯಕ್ಕೆ ಉತ್ತಮವಾದಂಥ ಒಳಹರಿವು ಬರ್ತಾ ಇದೆ. ಕಾವೇರಿ ಕೊಳ್ಳದ ರೈತರಿಗೆ ಮತ್ತೆ ಜನರಿಗೆ ಸಂತಸದ ವಾತಾವರಣ ಕೂಡ ನಿರ್ಮಾಣ ಆಗುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, KRS ಡ್ಯಾಮ್. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ನೋಡಿ, ಪ್ರಕೃತಿ ಮುನಿದರೆ ಮನುಷ್ಯ ಏನೂ ಮಾಡೋಕ್ಕಾಗಲ್ಲ. ಪ್ರಕೃತಿ ಒಲಿದರೂ ಹಾಗೆ, ವರಗಳು ಹಾಗೆ ಬರ್ತಾ ಇರುತ್ತೆ. ಈಗ 3 ದಿನಗಳ ಹಿಂದೆ ಎಂಥ ಸಂದಿಗ್ಧ ಸ್ಥಿತಿ ಇತ್ತು ಹೇಳಿ. CWME ಅವರು CWRC ಅವರ ಆದೇಶವನ್ನು ಎತ್ತಿ ಹಿಡಿದು ನೀವು ಪ್ರತಿನಿತ್ಯ 3,500 ಕ್ಯೂಸೆಕ್ ಥರ ನೀರನ್ನು ತಮಿಳುನಾಡು ಹರಿಸ್ಬೇಕು ಅಂದಾಗ ಗಾಬರಿ ಆಗ್ಬಿಟ್ರು ಎಲ್ಲರೂ. ಹೆಂಗಪ್ಪ ಇದು ಸಾಧ್ಯ ಅಂತಂದ್ಬಿಟ್ಟು. ಬಟ್ 3 ದಿವಸದಲ್ಲಿ ವಾತಾವರಣ ಹೆಂಗೆ ಬದಲಾಯಿತು ಅಂತಂದರೆ, ನೀವು ಕೇಳಿರೋದು 3,500 ಕ್ಯೂಸೆಕ್ ನೀರು, ಬಟ್ ನಾವು ಬಿಡ್ತಾ ಇರೋದು ನೋಡಿ. ಈಗಲಾದರೂ ಸುಮ್ಮನೆ ಆಗ್ತಾರಾ, ಇನ್ನಾದರೂ ಖ್ಯಾತೆ ತೆಗಿತಾರ ಅನ್ನೋದಕ್ಕೆ ಈಗ ನಾವು ಹೇಳ್ತಾ ಇರ್ತಕ್ಕಂಥ ಕಬಿನಿ ಸುದ್ದಿ. ಈ ಕಬಿನಿ ಸುದ್ದಿ ಸಾಕ್ಷಿ. ಏನಾಗಿದೆ ಕಬಿನಿನಲ್ಲಿ ಹಾಗಾದರೆ ನೋಡ್ಬೋಣ. ಕೇರಳದ ವೈನಾಡಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋ ಕಾರಣ, ವೈನಾಡಲ್ಲಿ ಮಳೆ ಆದರೆ ಕಬಿನಿಗೆ ನೀರು ಬರುತ್ತೆ. ಮೈಸೂರು ಜಿಲ್ಲೆ ಕಬಿನಿ ಜಲಾಶಯ ಭರ್ತಿಯಾಗಿದೆ. ಜಲಾಶಯಕ್ಕೆ ಈಗ 30,000 ಕ್ಯೂಸೆಕ್ ಒಳಹರಿವಿದೆ. ಹೀಗಾಗಿ ಜಲಾಶಯದ ಸುರಕ್ಷತಾ ದೃಷ್ಟಿಯಿಂದ ಡ್ಯಾಮ್ನ 4 ಕ್ರಸ್ಟ್ ಗೇಟ್ಗಳ ಮೂಲಕ ಒಟ್ಟು 25,000 ಕ್ಯೂಸೆಕ್ ನೀರನ್ನು ನದಿಗೆ ಹರಿಸಲಾಗ್ತಾ ಇದೆ. 25,000 ಕ್ಯೂಸೆಕ್ಕು. ರಿಮೆಂಬರ್, ನಿಮಗೆ ಕಬಿನಿನಲ್ಲಿ ಬಿಟ್ಟ ನೀರು KRSಗೆ ಬರಲ್ಲ. ಕಬಿನಿನಲ್ಲಿ ಬಿಟ್ಟ ನೀರು ಕಪಿಲಾ ನದಿಯ ಮುಖಾಂತರ ನಂಜನಗೂಡು, ಟಿ ನರಸೀಪುರ ಮುಖಾಂತರ ಡೈರೆಕ್ಟಾಗಿ ಮೆಟ್ಟೂರ್ಗೆ ಹೊಟ್ಟೋಗುತ್ತೆ. ಅಲ್ಲಿ ಯಾವ ಅಣೆಕಟ್ಟು ಇಲ್ಲ ಇನ್ನು ಮಧ್ಯದಲ್ಲಿ. ಹಾಗಾಗಿ ಅವ್ರು ಕೇಳ್ಕೊಂಡಿದ್ದೆಷ್ಟು? 3,500 ಕ್ಯೂಸೆಕ್ ಪ್ರತಿನಿತ್ಯ ಬಿಡ್ರಪ್ಪ ಅಂತ. ನಾವೀಗ ಬಿಡ್ತಾ ಇರೋದೆಷ್ಟು? 25,000 ಕ್ಯೂಸೆಕ್ಕು. ಅಂದರೆ ಅವ್ರು ಕೇಳ್ಕೊಂಡಿದ್ದು 8 ಪಟ್ಟು ನೀರು ಬಿಡ್ತಾ ಇದ್ದೀವಿ ನಾವೀಗ, 8 ಪಟ್ಟು. ಕಪಿಲಾ ನದಿಯ ಭೋರ್ಗರೆತ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಇದರಿಂದ ಕಪಿಲಾ ನದಿಯ ಪಾತ್ರದಲ್ಲಿ ಪ್ರವಾಹ ಭೀತಿ ಸೃಷ್ಟಿಯಾಗಿದೆ. ಈ ನೀರು ನೇರ ತಮಿಳುನಾಡಿಗೆ ಹರಿಯುತ್ತೆ. ನಿಮಗೆಲ್ಲ ಗೊತ್ತಿರಲಿ, ನಿಮಗೆ ನಂಜನಗೂಡಿನಲ್ಲಿ ಸ್ನಾನಘಟ್ಟಗಳೆಲ್ಲ ಮುಳುಗಡೆ ಆಗ್ಬಿಟ್ವು ಅಂದರೆ ಅದು ಅಪಾಯದ ಮಟ್ಟ ಅಂತ ಅರ್ಥ. ನಾಳೆ ನಾಡಿದ್ರಲ್ಲಿ ಆ ಸಿಚುವೇಶನ್ ಆಗುತ್ತೆ. ಯಾಕೆಂದರೆ ಕೇರಳದಲ್ಲಿ ಯದ್ವಾ ತದ್ವಾ ಮಳೆ ಆಗ್ತಾ ಇದೆ. ಹಾಗಾದರೆ ಕಬಿನಿ ಡ್ಯಾಮ್ನ ಇವತ್ತಿನ ಪರಿಸ್ಥಿತಿ ಏನು ಅದನ್ನು ಕೂಡ ನಾವು ಒಂದು ಸರ್ತಿ ಈಗ ಗ್ಲ್ಯಾನ್ಸ್ ಮಾಡೋದಾದರೆ, ಕಬಿನಿ ಡ್ಯಾಮ್ನಲ್ಲಿ ಗರಿಷ್ಠ ಮಟ್ಟ 19.52 TMC ನೀರು ಹಿಡಿಯುವ ಸಾಮರ್ಥ್ಯ ಅದರದ್ದು 19.52 TMC, ಅಂದರೆ 2,284 ಅಡಿ ನೀರು ಹಿಡಿಯುತ್ತೆ. ಇವತ್ತಿನ ಮಟ್ಟ ಎಷ್ಟು? 19.52 TMC. ಲೆವೆಲ್ ಕರೆಕ್ಟಾಗಿದೆ. ಎಷ್ಟು ಹಿಡಿಬೇಕೋ ಅಷ್ಟಿದೆ. ಒಳಹರಿವು ಇನ್ಫ್ಲೋ 31,000 ಕ್ಯೂಸೆಕ್ ನೀರು ಬರ್ತಾ ಇದೆ. ಔಟ್ಫ್ಲೋ 25,000 ಕ್ಯೂಸೆಕ್ ನೀರನ್ನು ಬಿಟ್ಬಿಟ್ಟಿದ್ದೀವಿ. 25,000 ಕ್ಯೂಸೆಕ್ಕು ತಮಿಳುನಾಡಿಗೆ ತಗೊಳ್ಳಿ, 25,000. ಸೊ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊಲಿಗೊಂದು ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ. ಮೈಸೂರು ಜಿಲ್ಲೆಯ ಕಬಿನಿ ಜಲಾಶಯ ಭರ್ತಿಯಾಗಿರುವಂಥ ಹಿನ್ನೆಲೆಯಲ್ಲಿ ಅಧಿಕ ಪ್ರಮಾಣದ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಕಬಿನಿ ಜಲಾಶಯದ ಒಟ್ಟು 4 ಕ್ರಸ್ಟ್ ಗೇಟ್ನ ಮೂಲಕವಾಗಿಯೂ ಕೂಡ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಈಗ ಒಟ್ಟು 25,000 ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಜಲಾಶಯಕ್ಕೆ ಈಗ 30,000 ಕ್ಯೂಸೆಕ್ಸ್ ನೀರು ಒಳ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಡ್ಯಾಮ್ನ ಭದ್ರತಾ ದೃಷ್ಟಿಯಿಂದಾಗಿ ಇಷ್ಟು ಪ್ರಮಾಣದ ನೀರನ್ನು ಈಗ ಹೊರಗಡೆ ಬಿಡ್ತಾ ಇರುವಂಥದ್ದು. ಕೇರಳದ ವೈನಾಡಿನಲ್ಲಿ ಇನ್ನೂ ಮಳೆ ನಿರಂತರವಾಗಿ 3-4 ದಿನಗಳ ಕಾಲ ನಿರಂತರವಾಗಿ ಬರುತ್ತೆ ಅನ್ನುವಂಥದ್ದು ಹವಾಮಾನ ಇಲಾಖೆಯ ಮಾಹಿತಿ ಇರುವಂಥ ಹಿನ್ನೆಲೆಯಲ್ಲಿ ಕಬಿನಿ ಜಲಾಶಯದ ಒಟ್ಟು 4 ಕ್ರಸ್ಟ್ ಗೇಟ್ನ ಮೂಲಕವಾಗಿ ಒಟ್ಟು 25,000 ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಡ್ತಾ ಇರುವಂಥದ್ದು. ಕಬಿನಿ ಜಲಾಶಯದ ಅಚ್ಚುಕಟ್ಟು ಪ್ರದೇಶದ ಭಾಗಗಳಿರ್ಬೋದು ಅಥವಾ ಮೈಸೂರು, ಚಾಮರಾಜನಗರ ಮತ್ತು ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆ ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಸಿಕ್ಕಂತೆ ಕಾಣ್ತಾ ಇದೆ. ಕೇರಳದ ವೈನಾಡಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ ಜಲಾಶಯವು ಕೂಡ ಭರ್ತಿಯಾಗಿದೆ. ಹೀಗಾಗಿ ಸಹಜವಾಗಿಯೇ ಡ್ಯಾಮ್ನ 4 ಕ್ರಸ್ಟ್ ಗೇಟನ್ನು ಕೂಡ ಓಪನ್ ಮಾಡಿರುವಂಥದ್ದು. 25,000 ಕ್ಯೂಸೆಕ್ಸ್ ಹೊರಗಡೆ ಬಿಡ್ತಾ ಇರುವಂಥದ್ದು. ಇನ್ನು ಬಹುತೇಕ ಸಂಜೆ ವೇಳೆಗಡೆ ಆ ನೀರಿನ ಪ್ರಮಾಣವೂ ಕೂಡ ಹೆಚ್ಚಾಗ್ಬೋದು. ಇದು ಎರಡನೇ ಕ್ರಸ್ಟ್ ಗೇಟ್. ಎಲ್ಲ ಕ್ರಸ್ಟ್ ಗೇಟ್ಗಳ ಮೂಲಕವಾಗಿ ಒಂದೇ ಪ್ರಮಾಣದಲ್ಲಿ ಒಟ್ಟು 4 ಕ್ರಸ್ಟ್ ಗೇಟ್ನ ಮೂಲಕವಾಗಿ 25,000. ಒಂದು ವೇಳೆ ಇನ್ಫ್ಲೋ ಜಲಾಶಯದ ಇನ್ಫ್ಲೋ ಮತ್ತಷ್ಟು ಹೆಚ್ಚಾಗಿಬಿಟ್ರೆ ಅದರ ಪ್ರಮಾಣವೂ ಕೂಡ ಹೆಚ್ಚಾಗುತ್ತೆ. ಈಗ ನೀವು ಜಲಾಶಯದ ಹೊರಭಾಗಕ್ಕೆ ಹೋಗ್ತಾ ಇರುವಂತಹ ನದಿಯ ರಭಸವನ್ನು ಕೂಡ ನೀವೀಗ ಕಾಣ್ತಾ ಇದ್ದೀರಿ. ಇದೇ ಒಂದು ವೇಳೆ 50,000 ಕ್ಯೂಸೆಕ್ಸ್ ಆಗ್ತಿದ್ದಾಗೆ ಇದೇ ನದಿ ಪ್ರವಾಹದ ಸ್ವರೂಪವನ್ನು ಕೂಡ ಪಡೆದುಕೊಳ್ಳುತ್ತೆ. ಹೀಗಾಗಿ ಈ ಕಡೆ ಭಾಗದ ಹಲವು ಹಳ್ಳಿಗಳು ಮುಳುಗಡೆ ಆಗುವಂತಹ ಸಾಧ್ಯತೆಗಳು ಕೂಡ ತುಂಬ ಹೆಚ್ಚಿದ್ದಾವೆ. ನದಿಯ ಬೋರ್ಗರೆತವೂ ಕೂಡ ಹೆಚ್ಚಾಗುವಂತಹದ್ದು. ಹಾಗಾಗಿಯೇ ಪ್ರವಾಹದ ಭೀತಿ ಕಪಿಲಾ ನದಿಯ ಪಾತ್ರದಲ್ಲಿ ಈಗಾಗಲೇ
ಸೃಷ್ಟಿಯಾಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು. ನೋಡಿ, ನಾನು ಆಗಲೇ ಹೇಳಿದೆ ನಿಮಗೆ, ತಮಿಳ್ನಾಡವ್ರು ಎಷ್ಟು ನೀರನ್ನು ಕೇಳ್ಕೊಂಡಿದ್ರೋ, CWMA ಎಷ್ಟು ಆದೇಶ ಮಾಡಿತ್ತೋ ಅದರ 8 ಪಟ್ಟು ನೀರನ್ನು ಇವತ್ತು ನಾವು ಬಿಡ್ತಾ ಇದ್ದೀವಿ. 3.5 TMC ಕೇಳ್ಕೊಂಡಿದ್ರು, ನಾವು 25 TMC, 3,500 ಕ್ಯೂಸೆಕ್ ಕೇಳ್ಕೊಂಡಿದ್ರು, ನಾವು 25,000 ಕ್ಯೂಸೆಕ್ ಕೊಡ್ತಾ ಇದ್ದೀವಿ. ಹಾಗಂತ ತಮಿಳ್ನಾಡು ಇಷ್ಟಕ್ಕೆ ಸುಮ್ಮನೆ ಆಗ್ಬಿಡ್ತಾರಾ ಅಂದರೆ ನೋ. ನಮ್ಮಲ್ಲಿ ಮಳೆ ಇರಲಿಲ್ಲ, ನಮ್ಮಲ್ಲಿ ಬರಗಾಲ ಇತ್ತು, ನಮ್ಮ ಡ್ಯಾಮ್ಗಳಲ್ಲಿ ನೀರಿರಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಿ ಅಂತ ಕೇಳಿದರು. ಈಗ ಅವ್ರಿಗೂ ಗೊತ್ತಾಗುತ್ತೆ ನಮ್ಮ ಡ್ಯಾಮ್ಗಳು ತುಂಬಿವೆ ಅಂತ. ಈಗ ಮತ್ತೆ ಅವ್ರು CWRC ಹತ್ರಕ್ಕೆ ಹೋಗ್ತಾರೆ. ಹೋಗ್ಬಿಟ್ಟು ಅಲ್ಲಿ ಎಲ್ಲ ಡ್ಯಾಮ್ಗಳು ತುಂಬಿವೆ ಕರ್ನಾಟಕದಲ್ಲಿ, ನಮ್ಮ ಪಾಲಿನ ನಿಜವಾದ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಇರತಕ್ಕಂಥ ನೀರೇನಿದೆ ಅದನ್ನು ಬಿಡುಗಡೆ ಮಾಡಿ. ಜುಲೈ ತಿಂಗಳಲ್ಲೇ 31 TMC ನೀರು ಬಿಡಬೇಕಾಗಿತ್ತು, ಅವ್ರು ಬಿಟ್ಟಿಲ್ಲ, ಆ ಬಾಕಿ ಎಲ್ಲ ಸೇರಿಸ್ಬಿಡಿ ಅಂತಾರೆ. ಆವಾಗೇನು ಕಬಿನಿಯಿಂದ ಎಡದಂಡೆ ಬಲದಂಡೆ ನಾಲೆಗಳಿದೆ. ಚಾಮರಾಜನಗರದಲ್ಲಂತೂ ವಿಪರೀತ ಹಳ್ಳಿಗಳು ಈ ನೀರನ್ನು ನಂಬಿಕೊಂಡು ಭತ್ತ ಕಬ್ಬು ಬೆಳೆಯೋದಕ್ಕೆ ಕಾಯ್ಕೊಂಡು ಕೂತಿದ್ದಾರೆ. ಅವ್ರಿಗೆ ನೀರು ಕೊಟ್ಟಿಲ್ಲ, ಇನ್ನೂ ಅವ್ರಿಗೆ ನೀರು ಕೊಡೋಕ್ಕೆ ಆಗಲ್ಲ. ನೀರನ್ನೆಲ್ಲನೂ ತುಂಬಿರೋದನ್ನೆಲ್ಲನೂ ನಾವು ತಮಿಳ್ನಾಡಿಗೆ ಹರಿಸ್ಬೇಕಾಗುತ್ತೆ. ಹಾಗಾಗ್ಬಿಡುತ್ತಾ ಅಂತಕ್ಕಂಥದ್ದು ಆತಂಕ. ಬಟ್ ರಾಜ್ಯ ಸರ್ಕಾರ ಇದಕ್ಕೆ ಏನು ಕ್ರಮ ತಗೊಳುತ್ತೆ ಅಂತ ನೋಡೋಣ. ಇನ್ನು ಕಬಿನಿ ಜಲಾಶಯದಿಂದ ಅತಿ ಹೆಚ್ಚಿನ ನೀರನ್ನು ಕಪಿಲಾ ನದಿಗೆ ಬಿಡ್ತಾ ಇರೋ ಕಾರಣ ಕಪಿಲಾ ನದಿ ಪಾತ್ರದಲ್ಲಿ ಪ್ರವಾಹ ಭೀತಿ ಸೃಷ್ಟಿಯಾಗಿದೆ. ಈಗಾಗಲೇ ಹಲವು ಸೇತುವೆಗಳು ಮುಳುಗಡೆಯಾಗಿ 10 ಊರುಗಳ ನೇರ ಸಂಪರ್ಕ ಕಡಿತವಾಗಿದೆ. ಜಲಾಶಯದ ಸಮೀಪದ ಬಿದರಳ್ಳಿ ಸೇತುವೆ ಮುಳುಗಡೆಯಾಗಿ ಹಲವು ಗ್ರಾಮಗಳ ನೇರ ರಸ್ತೆ ಸಂಪರ್ಕ ಕಡಿತವಾಗ್ಬಿಟ್ಟಿದೆ. ಸೊ ಅಲ್ಲಿ ಪರಿಸ್ಥಿತಿ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ನನ್ನ ಕೊಲೀಗ್ ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ಕಪಿಲಾ ನದಿಯ ಬೋರ್ಗರೆತ ಕ್ಷಣಕ್ಕೂ ಹೆಚ್ಚಾಗಿ ಈಗ ಹಲವು ಸೇತುವೆಗಳು ಮುಳುಗಡೆಯಾಗಿರುವಂಥದ್ದು ನೀವೀಗ ಗಮನಿಸ್ತಾ ಇರುವಂಥದ್ದು. ಇದು ಬಿದರಹಳ್ಳಿ ಬ್ರಿಡ್ಜ್. ಹಲವು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂಥ ಬಿದರಹಳ್ಳಿಯ ಬ್ರಿಡ್ಜ್ ಈಗಾಗಲೇ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಇದು ಮೈಸೂರಿನ HD ಕೋಟೆಯಲ್ಲಿರುವಂತಹ ಬೀಚಹಳ್ಳಿಯಲ್ಲಿರುವಂತಹ ಕಬಿನಿ ಜಲಾಶಯಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಬ್ರಿಡ್ಜ್ ಇದು. ಈ ಬ್ರಿಡ್ಜ್ನ ಮೂಲಕವಾಗಿ, ಈ ಬಿದರಹಳ್ಳಿಯ ಸೇತುವೆ ಮೂಲಕವಾಗಿ ಹಲವು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸಲಾಗುತ್ತೆ. ಈ ಒಂದು ಬ್ರಿಡ್ಜ್ ಈಗಾಗಲೇ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಯಾವಾಗ ಕಬಿನಿ ಜಲಾಶಯದಿಂದ ಒಟ್ಟು 30,000ಕ್ಕಿಂತ ಹೆಚ್ಚು ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆಯೋ ತಕ್ಷಣದಲ್ಲೇ ಕಪಿಲಾ ನದಿಯಲ್ಲೂ ಕೂಡ ಪ್ರವಾಹ ಭೀತಿ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಹೀಗಾಗಿಯೇ ಈ ಒಂದು ನದಿಯ ಪಾತ್ರದಲ್ಲಿರುವಂಥ ಹಲವು ಸೇತುವೆಗಳು ಈಗಾಗಲೇ ಮುಳುಗಡೆಯಾಗಿದ್ದಾವೆ. ಹಲವು ಗ್ರಾಮಗಳಿಗೆ ಸಂಪರ್ಕವೂ ಕೂಡ ಕಡಿತವಾಗಿದೆ. ಈ ಕಡೆ ಭಾಗದಿಂದ ಬೀಚಹಳ್ಳಿಯ ಭಾಗದಿಂದ ಬಿದರಹಳ್ಳಿಯ ಅನೇಕ ಊರುಗಳಿಗೆ ಹೋಗುವಂತಹ ಒಂದು ಪ್ರಮುಖವಾದಂತಹ ಸೇತುವೆ ಇದು. ಈ ಸೇತುವೆ ಈಗಾಗಲೇ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಮತ್ತು ಭಾಳಷ್ಟು ಕಡೆಗಳಲ್ಲಿ, ಭಾಳಷ್ಟು ತಗ್ಗು ಪ್ರದೇಶಗಳಲ್ಲಿ ಈಗಾಗಲೇ ನೀರು ತುಂಬುವಂತಹ ಆತಂಕವೂ ಕೂಡ ಈಗಾಗಲೇ ಉಂಟಾಗಿರುವಂಥದ್ದು. ಯಾವಾಗಲೇ ಕಬಿನಿ ಜಲಾಶಯದಿಂದ 50,000 ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಡಲಾಗುತ್ತೋ ಆಗ ಪ್ರವಾಹದ ಭೀತಿ ಹೆಚ್ಚಾಗುತ್ತೆ. ಈಗಾಗಲೇ ಹಲವು ಸೇತುವೆಗಳು ಮುಳುಗಡೆಯಾಗಿದ್ದಾವೆ. ಹಲವು ಗ್ರಾಮಗಳಿಗೆ ಸಂಪರ್ಕವೂ ಕೂಡ ಕಡಿತವಾಗಿದೆ. ಆರಂಭದಲ್ಲೇ ಏನು ಬ್ರಿಡ್ಜ್ನ ಸಮೀಪದಲ್ಲೇ ಈ ಒಂದು ಬಿದರಹಳ್ಳಿಯ ಸೇತುವೆ ಇರುವಂಥ ಹಿನ್ನೆಲೆಯಲ್ಲಿ 30,000 ಕ್ಯೂಸೆಕ್ಸ್ಗೆ ಈ ಒಂದು ಬ್ರಿಡ್ಜ್ ಈಗ ಮುಳುಗಡೆಯಾಗಿರುವಂಥದ್ದು. ಇದೇ ರೀತಿಯಾಗಿ ಕಪಿಲಾ ನದಿಯ ಪಾತ್ರದ ಹಲವು ಸೇತುವೆಗಳು ಈಗಾಗಲೇ ಮುಳುಗಡೆಯ ಹಂತಕ್ಕೆ ಬಂದಿದ್ದಾವೆ ಮತ್ತು ಭಾಳಷ್ಟು ಹೊಲಗಳಿಗೂ ಕೂಡ, ತೋಟಗಳಿಗೂ ಕೂಡ ನೀರು ನುಗ್ಗುವಂಥ ಆತಂಕವೂ ಕೂಡ ಇದೆ. ಪ್ರವಾಹದ ಭೀತಿ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಲೇ ಇದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು. ನೋಡಿ, ಇವತ್ತು ವಯನಾಡಲ್ಲಿ ಬಿದ್ದಿರೋ ಮಳೆಯ ಪರಿಣಾಮವನ್ನು ನೋಡಿದ್ರೆ ಹವಾಮಾನ ಇಲಾಖೆಯವರು ಇದೇ ಪ್ರಮಾಣದ ಮಳೆ ಇನ್ನೂ 3 ದಿನ ಬೀಳುತ್ತೆ ಅಂತ ಹೇಳಿದ್ದಾರೆ. ಇನ್ನೂ 3 ದಿನ ಬಿದ್ದಿದ್ದೇ ಆದರೆ ನನ್ನ ಪ್ರಕಾರ ನಮಗೆ ಕಬಿನಿ ಜಲಾಶಯದ ವಿಚಾರದಲ್ಲಿ ಮುಂದಿನ 1 ವರ್ಷ ಏನೂ ಪ್ರಾಬ್ಲಮ್ ಇಲ್ಲ. ತಮಿಳ್ನಾಡಿಗೆ ನೀರು ಕೂಡ ಹೋಗುತ್ತೆ. ಹಾಗೆಯೇ ಕಬಿನಿ ಜಲಾಶಯವನ್ನು ನಂಬ್ಕೊಂಡಿರ್ತಕ್ಕಂಥ ರೈತರಿಗೂ ನೀರು ಸಿಗುತ್ತೆ. ಭತ್ತ ಕಬ್ಬು ಅಪಾರ ಪ್ರಮಾಣದಲ್ಲಿ ಬೆಳೀತಾರೆ ಆ ಭಾಗದಲ್ಲಿ. ಚಾಮರಾಜನಗರ, ಎಸ್ಪೆಷಲಿ ಯಳಂದೂರು, ಕೊಳ್ಳೇಗಾಲ, ಗುಂಡ್ಲುಪೇಟೆ ಈ ತಾಲೂಕುಗಳಂತೂ ತುಂಬ ನಂಬಿಕೊಂಡಿದ್ದಾರೆ. ಅವ್ರಿಗೆ ಈಗಾಗಲೇ ನೀರು ಕೊಟ್ಟು 1 ತಿಂಗಳು ಆಗಬೇಕಾಗಿತ್ತು, ಕೊಟ್ಟೇ ಇಲ್ಲ. ಬೆಳೆ ಬೆಳಿಬೇಡಿ ಅಂದ್ಬಿಟ್ಟಿದ್ರಲ್ಲ CM DK ಶಿವಕುಮಾರ್ ಅವರು, ಹಾಗಾಗಿ ಮಾಡಿಲ್ಲ. ಅಟ್ಲೀಸ್ಟ್ ಈಗ ಕೊಟ್ಟರು, ಇನ್ನು ಮುಂದಕ್ಕಾದರೂ ಅವರು ತಮ್ಮ ಬೆಳೆಯನ್ನು ಬೆಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ಸ್ಥಿತಿನೇ ಬರಲಿ ಅಂತಕ್ಕಂಥದ್ದನ್ನು ನಾವು ಕೇಳ್ಕೋಬೇಕು. ಕೇರಳದಲ್ಲಿ ಮಳೆ ಒಂದು ಸರ್ತಿ ಪಿಕಪ್ ಆಯಿತು ಅಂತಂದರೆ ಚೆನ್ನಾಗಾಗುತ್ತೆ. ಸೊ ಒಳ್ಳೆಯ ನಂಬಿಕೆಯಿಂದ ಇರೋಣ. ಸೊ ಅದೇ ವಿಚಾರನ ಈಗ ನಾನು ನಿಮಗೆ ಹೇಳ್ತೀನಿ. ಕೇರಳದ ವಿಚಾರ, ಕೇರಳ ರೇನ್ ಏನಾಗಿದೆ. ಕೇರಳದಲ್ಲಿ ಸುರಿತಾ ಇರತಕ್ಕಂಥ ರಣರಕ್ಕಸ ಮಳೆಗೆ ಜನ ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ. ಎಡೆಬಿಡದೆ ಸುರಿತಾ ಇರುವ ಭಾರೀ ಮಳೆಗೆ ಮೀನಚಿಲ್ ಮತ್ತು ಲಾಲಂ ನದಿಗಳು ಅಪಾಯದ ಮಟ್ಟ ಮೀರಿ ಉಕ್ಕಿ ಹರಿಯುತ್ತಿದ್ದು ಪಾಲಾ ಪಟ್ಟಣ ಸಂಪೂರ್ಣ ಜಲಾವೃತಗೊಂಡಿದೆ. ದಿಢೀರ್ ನುಗ್ಗಿದ ಪ್ರವಾಹದ ನೀರು 100 ಮನೆಗಳು ಹಾಗೂ ವಾಣಿಜ್ಯ ಮಳಿಗೆಗಳು ಜಲಾವೃತವಾಗಿದೆ.
ಸಾರಿಗೆ ಸಂಪರ್ಕ ಸಂಪೂರ್ಣ ಸ್ಥಗಿತವಾಗಿದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬೆಳೆ ನಾಶವಾಗಿ ಸಾರ್ವಜನಿಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪಾಲಾ ಪಟ್ಟಣದ ಬಹುತೇಕ ಎಲ್ಲ ರಸ್ತೆಗಳು ನೀರಿನಲ್ಲಿ ಮುಳುಗಡೆಯಾಗಿವೆ. ಪಾಲಾ ಈರಾಟ್ಟುಪೇಟ ಹೆದ್ದಾರಿ, ಪಾಲಾ ಕೊಟ್ಟಾಯಂ ರಸ್ತೆ ನೀರಿನಲ್ಲಿ ಮುಳುಗಡೆಯಾಗಿದ್ದು ವಾಹನ ಸವಾರರು ಪರದಾಡೋ ಹಾಗಾಗಿದೆ. ಇನ್ನು ಮುಂಡುಪಾಲಂ ಬಳಿ ಸುಮಾರು 4 ಅಡಿಗಳಷ್ಟು ನೀರು ನಿಂತಿದೆ. ಭಾರೀ ಮಳೆಯಿಂದ ಅಲುವ ಶಿವನ ದೇವಸ್ಥಾನ ಮುಳುಗಡೆಯಾಗಿದೆ. ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಿರೋದ್ರಿಂದ 12 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಕೊಯ್ಕೋಡ್, ಕಣ್ಣೂರು, ಕಾಸರಗೋಡ್ನಲ್ಲೂ ಕೂಡ ಭಾರೀ ಮಳೆಯಾಗಿದೆ. ಹಲವೆಡೆ ಸೇತುವೆಗಳೇ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಒಟ್ಟಾರೆ ಕೇರಳದ ವಯನಾಡು ಭಾಗದಲ್ಲಿ ಉತ್ತಮ ಮಳೆಯಾಗ್ತಿರೋ ಕಾರಣ ಮೈಸೂರಿನ ಕಬಿನಿ ಸಂಪೂರ್ಣ ಭರ್ತಿಯಾಗಿದೆ. ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ. ಅತ್ತ ಕೇರಳದಲ್ಲೂ ವರುಣನ ಅಬ್ಬರ ಮುಂದುವರೆದಿದೆ. ಇನ್ನೂ 3-4 ದಿನ ದೇವರ ನಾಡಲ್ಲಿ ವರುಣನ ನರ್ತನ ಇರಲಿದೆ ಅಂತ ಹವಾಮಾನ ಇಲಾಖೆ ಹೇಳಿರೋದು ನಮಗೆ ಸ್ವಲ್ಪ ನೆಮ್ಮದಿಯ ವಿಚಾರ. ಇನ್ನು ಕೊಡಗು ಜಿಲ್ಲೆ, ಯಾಕೆಂದರೆ ಕೊಡಗು ಅಂದ ತಕ್ಷಣ ನಾವು KRS ವಿಚಾರನೆ ಯೋಚನೆ ಮಾಡ್ತೀವಿ, ಹಾರಂಗಿ KRS. ಕೊಡಗು ಜಿಲ್ಲೆಯಾದ್ಯಂತ ಮತ್ತೆ ಮಳೆಯ ಆರ್ಭಟ ಮುಂದುವರೆದಿದೆ. ಒಂದು 3-4 ದಿನ ಮಳೆ ಬಂದಿರಲಿಲ್ಲ. ಹಾರಂಗಿ ಜಲಾಶಯಕ್ಕೆ ಒಳಹರಿವು ಸ್ವಲ್ಪ ಇಳಿಕೆಯಾಗಿದ್ದರೂ 10,000 ಕ್ಯೂಸೆಕ್ ನೀರು ಒಳಗೆ ಬರ್ತಾ ಇದೆ ಹಾರಂಗಿ ಡ್ಯಾಮ್ಗೆ. ಡ್ಯಾಮ್ನ ಸುರಕ್ಷತಾ ದೃಷ್ಟಿಯಲ್ಲಿ ಕಾವೇರಿ ನದಿಗೆ 12ರಿಂದ 13,000 ಕ್ಯೂಸೆಕ್ಕನ್ನು ಹೊರಬಿಡಲಾಗ್ತಾ ಇದೆ. ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರೋದಕ್ಕೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಇನ್ನು ಭಾಗಮಂಡಲ ವ್ಯಾಪ್ತಿಯಲ್ಲಿ ಎಡೆಬಿಡದೆ ಸುರಿತಾ ಇರುವ ಮಳೆಯಿಂದ ಭಗಂಡೇಶ್ವರ ದೇವಾಲಯದ ಮೆಟ್ಟಿಲುವರೆಗೂ ಕಾವೇರಿ ನದಿ ನೀರು ಬಂದ್ಬಿಟ್ಟಿದೆ. ಹಾಗಾಗಿ ಕಾವೇರಿ ಮಾತೆ ಶಾಂತಿಯಾಗಿ ಹರಿಯಲಿ, ಪ್ರವಾಹ ಭೂಕುಸಿತಗಳು ಸಂಭವಿಸದೇ ಇರಲಿ ಅಂತ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಮಳೆಯಿಂದಾಗಿ ಕಾವೇರಿ ನದಿ ನೀರಿನ ಮಟ್ಟ ಏರಿಕೆಯಾಗಿದ್ದು ನಾಪೋಕ್ಲು ಮಾರ್ನಾಡು ರಸ್ತೆ ಮೇಲೆ ಹರಿತಾ ಇದ್ದು ಸಂಪರ್ಕ ಕಡಿತವಾಗಿದೆ. ಕೊಡಗು ಜಿಲ್ಲೆಯಾದ್ಯಂತ ಕಳೆದ 1 ವಾರದಿಂದ ಸುರಿತಿರುವಂತಹ ಭಾರೀ ಮಳೆಯಿಂದ ನದಿ ಪಾತ್ರದ ಜನರಿಗೆ ಒಂದು ರೀತಿ ಆತಂಕ ಮನೆ ಮಾಡಿದರೆ, ಮತ್ತೊಂದೆಡೆ ಹಾರಂಗಿ ಅಣೆಕಟ್ಟಿನ ಒಳಹರಿವು ಕೂಡ ಹೆಚ್ಚಾಗ್ತಿದೆ. ಪ್ರಸ್ತುತ ಪಬ್ಲಿಕ್ ಟಿವಿ ಇದೀಗ ಹಾರಂಗಿ ಅಣೆಕಟ್ಟಿನ ಬಳಿ ಇದ್ದೇವೆ. ನೀವು ಇಲ್ಲಿ ನೋಡ್ಬೋದು 4 ಕ್ಲಸ್ಟರ್ ಗೇಟ್ಗಳ ಮುಖಾಂತರ ನೇರವಾಗಿ ಕಾವೇರಿ ನದಿಗೆ 12-13 ಕ್ಯೂಸೆಕ್ಸ್ ನೀರನ್ನು ಹರಿಸಲಾಗ್ತಿದೆ. ಬೆಳಗ್ಗೆಯಿಂದನೂ ಕೂಡ ಮಡಿಕೇರಿ ಸುತ್ತಮುತ್ತ ಏನು ಭಾರೀ ಮಳೆ ಆಗ್ತಿದೆ, ಈ ಭಾರೀ ಮಳೆಯಿಂದ ಇದೀಗ ಕಾವೇರಿ ನದಿಗೆ ಸುಮಾರು 11ರಿಂದ 12 ಕ್ಯೂಸೆಕ್ಸ್ ಒಳಹರಿವು ಕೂಡ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಜಲಾಶಯದ ಸುರಕ್ಷತಾ ದೃಷ್ಟಿಯಿಂದ ಬೆಳಗ್ಗೆಯಿಂದ ಸುಮಾರು 14,000 ಕ್ಯೂಸೆಕ್ಸ್ ನೀರನ್ನು ಕಾವೇರಿ ನದಿಗೆ ಹರಿಸಲಾಗ್ತಿದೆ. ಜಲಾಶಯದ ಏನು ಮುಂಭಾಗದ ಸೇತುವೆ ಏನಿದೆ, ಆ ಜಲಾಶಯದ ಮುಂಭಾಗದ ಸೇತುವೆ ಕೂಡ ಇದೀಗ ಮುಳುಗಡೆ ಭೀತಿಯಲ್ಲಿ ಎದುರಾಗಿರ್ತಕ್ಕಂಥದ್ದು. ಹಾರಂಗಿ, ಎಡವನಾಡು ಮತ್ತು ಸೋಮರ್ಪೇಟೆ ಸಂಪರ್ಕ ರಸ್ತೆ ಏನಿದೆ, ಆ ರಸ್ತೆ ಕೂಡ ಬಂದಾಗುವ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಯಾಕೆಂದರೆ ನಿನ್ನೆ 20,000 ಕ್ಯೂಸೆಕ್ಸ್ ನೀರನ್ನು ಏನು ಹೊರಬಿಡಲಾಯಿತು, ಆದಂತಹ ಸಂದರ್ಭದಲ್ಲಿ ಆ ಅಣೆಕಟ್ಟಿನ